ಪ್ರಿಯಾಂಕಾ ಖರ್ಗೆ ಡಿಸಿಎಂ ಆಗಲಿ ಎಂದು ನೀಲಕಂಠ ಕಾಳೇಶ್ವರ ದೇವಸ್ಥಾನದಲ್ಲಿ ಯುವ ಕಾಂಗ್ರೆಸ್ನಿಂದ ವಿಶೇಷ ಪೂಜೆ. ನೂತನವಾಗಿ ರಚನೆಯಾಗುವ ಸರ್ಕಾರದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಹಾಗೂ ಜಗದೀವ್ ಗುತ್ತೇದಾರ್ ಸಚಿವ ಸ್ಥಾನ ನೀಡಬೇಕೆಂದು ಕಾಳಗಿ ತಾಲೂಕು ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸಿ ರಾಘವೇಂದ್ರ ಗುತ್ತೇದಾರ್ ಪಂಚ್ ಗ್ಯಾರಂಟಿ ಅಧ್ಯಕ್ಷರು ಕಾಳಗಿ, ಪ್ರದೀಪ್ ಡೊಣ್ಣೂರ್ ಯೂತ್ ಅಧ್ಯಕ್ಷರು ಕಾಳಗಿ ಹಾಗೂ ಅವಿನಾಶ್ ಕೊಡದೂರ್ ಎನ್ಎಸ್ಯುಐ ಅಧ್ಯಕ್ಷರು ಕಾಳಗಿ ಸಂತೋಷ್ ಪತಂಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದತ್ತು ಗುತ್ತೇದಾರ್, ಬಸವರಾಜ್ ಶಿವಕುಮಾರ್ ಚಿಂತಕೋಟಿ, ಸದಂ ಇನಾಮದಾರ್, ಶರಣಪ್ಪ ಬೇಲೂರ್, ಆರೀಫ್, ನೀಲಕಂಠ ಪಾಟೀಲ್, ಆನಂದ್, ಕೃಷ್ಣ, ಅನಿಲ್ ಗುತ್ತೇದಾರ್ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಕುಡಹಳ್ಳಿ, ಜಿಕೆ ನ್ಯೂಸ್ ಕನ್ನಡ, ಕಾಳಗಿ. ಕಾಳೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಮತ್ತು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ನಾವು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದೇವೆ. ಕಾರಣ ಏನಂತಂದರೆ, ಈ ಬರುವಂಥ ಸಂಪುಟ ಸಚಿವದಲ್ಲಿ ಈ ಭಾಗದ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರನ್ನು ಈ ಬರುವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಮತ್ತು ಗೃಹ ಸಚಿವ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ನೀಡಿ ಅವ್ರನ್ನು ಗೌರವಿಸಬೇಕಾಗಿ ಕೇಳ್ಕೊತಿದ್ದೀನಿ. ಯಾಕಂತಂದರೆ ಈ ಹಿಂದೆ BJP ಸರ್ಕಾರ ಇದ್ದಾಗ BJP ಸರ್ಕಾರದ ಹಗರಣಗಳನ್ನು ತೆಗೆದು ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಮುಖ ಕಾರಣ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು. ಏನಂತಂದರೆ ಬಿಟ್ಕಾಯಿನ್ ಹಗರಣ ಆಗಲಿರಲಿ, PSI ಹಗರಣ ಆಗಿರಲಿ, ಸಾರ್ವಜನಿಕರಿಗೆ ಮನೆ ಮನೆಗೆ ತಲುಪಿಸಿ ಅಂಥ ಹಗರಣ BJP ಮಾಡ್ಯದ ಅಂತೇಳಿ ತಿಳಿಸಿ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ 130ಕ್ಕಿಂತ ಹೆಚ್ಚು ಸ್ಥಾನ ಪಡ್ಲಿಕ್ಕೆ ಪ್ರಮುಖ ಕಾರಣ ಪ್ರಿಯಾಂಕಾ ಖರ್ಗೆಜಿಯವರು ಅದಾರ. ಹಾಗಾಗಿ ಅವರು ಒಬ್ಬ ಯುವ ಪ್ರತಿಭೆಯರ. ಅವರು ಈ ಭಾಗದ ಎಲ್ಲ ಕಟ್ಟು ಕಡೆಯ ವ್ಯಕ್ತಿಗಳಿಗೂ ಕೂಡ ಒಂದು ಏನಂತಾರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವದಿಂದ ಕಾಣಿ ಎಲ್ರಿಗೂ ನ್ಯಾಯ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವು ಈ ಭಾಗದಲ್ಲಿ ಇನ್ನೂ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಿಷ್ಟು ಬಲಿಷ್ಠ ಆಗಬೇಕಿತ್ತಂದ್ರೆ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಅದೇ ರೀತಿಯಾಗಿ ನಮ್ಮ ನಾಯಕರಾಗಿರುವಂಥ ಕಾಳಗಿ ಕ್ಷೇತ್ರದ ಒಂದು ನೇತಾರರಾಗಿರುವಂಥ ಶ್ರೀಮಾನ್ಯ ಜಗದೇವ್ ಗುತ್ತೇದಾರ್ ಸಾವ್ಕಾರ್ MLC ಅವರು ಕೂಡ ಈ ಬರುವಂಥ ಸಂಪುಟ ಸಚಿವದಲ್ಲಿ ಸಚಿವ ಸ್ಥಾನ ನೀಡಿ ಅವರಿಗೂ ಕೂಡ ನಾವು ಗೌರವದಿಂದ ನಾವು ಎಲ್ಲ ಬೆಂಬಲ ನಿಂತಿದ್ದೇವೆ. ಅದಕ್ಕಾಗಿ ಅವರು ಕೂಡ ಒಂದು ಸಂಪುಟ ಸಚಿವದಲ್ಲಿ ಸಚಿವ ಸ್ಥಾನ ನೀಡಬೇಕು. ಯಾಕಂತಂದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೈ ಹಿಡ್ಕೊಂಡು ಇನ್ನೊಬ್ಬರು ನಡೀತಾರಂತಂದರೆ ಅದು ಜಗದೇವ್ ಗುತ್ತೇದಾರ್ ಸಾವ್ಕಾರ. ಹಾಗಾಗಿ ಅವರು ಕೂಡ ಒಂದು ಸಚಿವದ ಸ್ಥಾನ ಕೊಟ್ಟರೆ ಅಂತಂದರೆ ಈ ಕಾಳಗಿಗೆ ಮತ್ತು ಚುಂಚೋಳಿಯಲ್ಲಿ ಮತ್ತಿಷ್ಟು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತದೆ, ಅಭಿವೃದ್ಧಿ ಹೆಚ್ಚು ಅನುದಾನ ಬರ್ತದೆ, ಈ ಕಡೆ ಸುತ್ತಮುತ್ತ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೀನದಲಿತರ ಆಶಾ ಕಿರಣ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈಗ ರಚನೆ ಆಗ್ತಕ್ಕಂಥ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ದೊರಕಬೇಕೆಂದು ನಮ್ಮ ಕಾಳಗಿ ತಾಲೂಕಿನ ಜನತೆ ಪರವಾಗಿ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಪೂಜೆ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮೆಲ್ಲ ಹಿತಚಿಂತಕರಾದಂಥ ಈ ಭಾಗದ ನಮ್ಮ ನೇತಾರರಾದಕ್ಕಂಥ ಜಗದ ಗುತ್ತೇದಾರ್ ಸಾವ್ಕಾರರು ಕೂಡ ಈ ಒಂದು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕಾಗಿ ಈ ಒಂದು ನೀಲಕಂಠ ಕಾಳೇಶ್ವರ ದೇವಸ್ಥಾನ ನಾವು ಬೇಡ್ಕೊ ಮತ್ತು ಏನಪ್ಪ ಅಂದ್ರೆ ಸಚಿವ ಆಗೋದ್ರಿಂದ ನಮಗೇನಪ್ಪ ಅಂದರೆ ಈ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಗಳಾಗ್ತಾವ, ನಮ್ಮ ಕಾಳಗಿ ತಾಲೂಕಕ್ಕೆ ಏನಪ್ಪ ಅಂದ್ರೆ ನಮಗೊಂದು ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀಲಕಂಠ ಕಾಳೇಶ್ವರಲ್ಲಿ ನಮಸ್ಕರಿಸುತ್ತಾ ಈಗಾಗಲೇ ನಾವು ನೀಲಕಂಠ ಕಾಳೇಶ್ವರ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ. ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಕಲ್ತಿಗಿಸಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೇನಪ್ಪ ಅಂತಂದ್ರೆ, ನಮ್ಮ ಹೆಮ್ಮೆ ನಾಯಕರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಆದಷ್ಟು, ಯಾಕಪ್ಪ ಅಂದ್ರೆ ಹಿಂದೆ ಕೆಲವು ದಿನಗಳ ಹಿಂದೆ ನಮ್ಮ ಕಾಳಗಿದು BJP ಸರ್ಕಾರ ಇದ್ದಾಗ ಅಲ್ಲಿ ನಮ್ಮ ಗುಲ್ಬರ್ಗಕ್ಕೆ ಒಂದು ಸಚಿವ ಸ್ಥಾನ ನಮ್ಮ ಲೋಕಲ್ MLA ಕೊಟ್ಟಿಲ್ಲ. ಆದ ಕಾರಣ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು IT BT ಸಚಿವರಾಗಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಉತ್ತಮ ಕಾರ್ಯ ಮಾಡ್ಯಾರ, ಉತ್ತಮ ಕಾರ್ಯ ಸೇವೆ ಸಲ್ಲಿಸ್ಯಾರ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ನಾವೆಲ್ಲರೂ ಕಾಳಗಿ ಗ್ರಾಮದ ವತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೆವು. ಏನಪ್ಪ ಅಂದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗಪ್ಪ ಅಂದ್ರೆ ಡೆಪ್ಟಿ CM ಮಾಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವೆಲ್ಲರೂ ಕೂಡ
ಪ್ರಾರ್ಥನೆ ಮಾಡಿದೆವು. ಅವ್ರ ಸಲುವಾಗಿ ನಾವು ಏನು ಭೀ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಕಾರ್ಯಕರ್ತರು ಎಂಬುದಪ್ಪ ತೋರಿಸ್ಕೊಡ್ಲಾಕ ಇವತ್ತು ನಾವು ಒಂದು ಪೂಜೆ ಮಾಡಿದೆವು. ಮುಂದೆ ನಾವು ಸರ್ಕಾರಕ್ಕೆ ಎಲ್ಲರಲ್ಲಿ ಮನವಿ ಮಾಡ್ತಿದ್ದೆವು, ದೇವರಿಗೆ ಮನವಿ ಮಾಡಿದೆವು. ಬಟ್ ಏನೇ ಮಾಡಿರಿ ಬಿಡ್ರಿ, ನಮ್ಮ ಪ್ರಿಯಾಂಕ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂದು ನಾವು ಮನವಿ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಕಾಳಿಗೆ ಹೆಮ್ಮೆಯ ಪುತ್ರರಾದಂಥ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತಿದಾರ್ ಸಾಹೇಬರಿಗೆ ಕೂಡ ನಮ್ಮ ಭಾಗದಲ್ಲಿ ಚಿಂಚೋಳಿ ಮತ್ತು ಕಾಳಗಿ ಈ ಹಳ್ಳಿ ಲೆವೆಲ್ನಲ್ಲಿ ಕಾಂಗ್ರೆಸ್ ಉಳಿಬೇಕಿತ್ತಪ್ಪ ಅಂದ್ರೆ ನಮ್ಮ ಜಗದೇವ್ ಸಾವ್ಕಾರ್ ಜಗದೇವ್ ಗುತ್ತಿದಾರ್ ಸಾಹೇಬ್ರದ್ದು ದೊಡ್ಡ ಒಂದು ಕೊಡುಗೆ ಇದೆ. ಅದೇ ರೀತಿ ಮತ್ತು ಈಗ 9 ವರ್ಷ ರನ್ನಿಂಗ್ ಆಯ್ತು. ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ಯಾರ. ಅವರಿಗೆ ಸೇವೆ ಸಲ್ಲಿಸೋ ಸಲುವಾಗಿ ಸರ್ಕಾರ ಅವರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡ್ಯಾರ. ಅದೇ ರೀತಿ ನಮ್ಮ ಕಾಳಗಿ ಭಾಗ ಅಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲಾ ಇನ್ನೂ ಉನ್ನತ ಅಭಿವೃದ್ಧಿ ಪಡಬೇಕಪ್ಪ ಅಂದ್ರೆ ಜಗದೇವ್ ಗುತ್ತಿದಾರ್ ಸಾಹೇಬರು ಕೂಡ ಸಚಿವ ಸ್ಥಾನ ನೀಡಬೇಕಂದ್ರೆ ನಾವು ಮನವಿ ಮಾಡ್ತಾಯಿದ್ದೀವಿ. ಆ ದೇವರಲ್ಲಿ ಮನವಿ ಮಾಡಿದ್ದೆವು ಮತ್ತು ಎಲ್ಲ ಸರ್ಕಾರದಲ್ಲಿ ಮನವಿ ಮಾಡುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಮಾತು ಮುಗಿಸ್ತೇವೆ. ನಮ್ಮ ಯುವ ಘಟಕದ ಅಧ್ಯಕ್ಷರು ಮತ್ತು NSCI ತಾಲೂಕಾ ಅಧ್ಯಕ್ಷರು ಮಾತನಾಡಿದಂತೆ ನಮ್ಮ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ಈಗಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಸಂಪುಟ ದರ್ಜೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹೆಂಗಪ್ಪ ಎಂಥ ನಾಯಕರಪ್ಪ ಅಂದರೆ ದೂರದೃಷ್ಟಿ ಉಳಿತಕ್ಕಂಥ ನಾಯಕರು, ಅಭಿವೃದ್ಧಿ ಹರಿಕಾರರು. ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದು ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳಿಗೆ ಸಮಾನವಾಗಿ ನೋಡ್ತಕ್ಕಂಥ ಯಾರಾದರೂ ನಾಯಕರಿದ್ರೆ ಅದು ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು. ಯಾಕಂದರೆ ಯಾವುದೇ ಒಂದು ತಾರತಮ್ಯ ಮಾಡದೆ ಅವ್ರಿಗೆ ಇವ್ರಿಗೆ ಅಂದರೆ ಯಾವುದೇ ಒಂದು ಅಧಿಕಾರಗಳು ಬಂದಾಗ ಆ ಪಕ್ಷ ಈ ಪಕ್ಷ ಅಂಬದು ಎಲ್ಲರಿಗೂ ಒಂದು ತೊಗೊಂಡು ಹೋಗ್ತಕ್ಕಂಥ ನಾಯಕತ್ವ ಯಾರಾದ್ರೆ ಅದು ನಮ್ಮ ಪ್ರಿಯಾಂಕ್ ಖರ್ಗೆ ಇರೋದ್ರೆ. ಅದಕ್ಕೆ ಇವರಿಗೆ ಒಂದು ಈ ಮುಂದೆ ಆಗ್ತಕ್ಕಂಥ ಒಂದು ಸರ್ಕಾರದಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ನ್ಯಾಯವನ್ನು ಒದಗಿಸಿ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿ ಅಂದು ನಮ್ಮದಾಗಿರ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಕಾಳಗಿ ಪಟ್ಟಣದ ಆರಾಧ್ಯ ದೈವ ಆಗಿರ್ತಕ್ಕಂಥ ನೀಲಕಂಠ ಕಾಳೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿರ್ತೀವಿ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದೊರಕಲಿ. ಅದೇ ರೀತಿ ನಮ್ಮ ಕಾಳಗಿರ ಪಟ್ಟಣದ ನಮ್ಮ ಹೆಮ್ಮೆಯ ನಾಯಕರು, ನಮ್ಮ ಕಾಳಿಗೆಯ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತಿದಾರ್ ಅವರು ಸಹ ಈ ಒಂದು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ನೀಡಬೇಕು. ಯಾಕಪ್ಪ ಅಂದರೆ ಇವರ ಮೂಲತಃ ಕಾಂಗ್ರೆಸ್ಸಿಗರು. ಯಾಕಂದರೆ ಇವರ ತಂದೆಯಿಂದ ಇವರ ಚಿಕ್ಕಪ್ಪಲಿಂದ ಹಾಗೂ ನಮ್ಮ ಜಗದೇವ್ ಗುತ್ತಿದಾರ್ ಅವರು ಇವತ್ತು 3 ಅವಧಿಗೆ ಅಂದರೆ ಸತತವಾಗಿ 8 ವರ್ಷ ಮುಗಿಸಿ 9 ವರ್ಷ ಇವತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸ್ತಾ ಇದ್ದಾರೆ. ಅವರ ಸಂಘಟನೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಈ ಒಂದು ಜಿಲ್ಲೆಯಲ್ಲಿ ಉನ್ನತ ಒಂದು ಸ್ಥಾನಗಳನ್ನು ಅಂದರೆ ಹೆಚ್ಚಿನ ಒಂದು ಜನರ ಮೆಚ್ಚುಗೆಯನ್ನು ಪಡಿತಾ ಇದೆ. ಅದೇ ರೀತಿ ದೂರದೃಷ್ಟಿ ಇರ್ತಕ್ಕಂಥ ಹಾಗೂ ಅಭಿವೃದ್ಧಿ ಹರಿಕಾರ ಆಗಿರ್ತಕ್ಕಂಥ ಜಗದೇವ್ ಗುತ್ತಿದಾರ್ ಸಾಹೇಬರಿಗೆ ಸಹ ಅಂದರೆ ನೂತನ ನಾವೇನಾದರೆ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ್ರೆ ಅವರಿಗೂ ಸಚಿವ ಸ್ಥಾನ ಕೊಟ್ಟರೆ ಏನಾಗ್ತಪ್ಪ ಅಂದರೆ ಈ ಒಂದು ನಮ್ಮ ಭಾಗದಲ್ಲಿ ಈಗ ಹಿರಿಯರಪ್ಪ ಅಂತಂದರೆ ಈಗ ಜಗದೇವ್ ಗುತ್ತಿದಾರ್ ಅವರು ವಯಸ್ಸಿನಲ್ಲಿ ಮತ್ತು ಪಕ್ಷದ ಒಂದು ಇದರಲ್ಲಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೇವ್ ಗುತ್ತಿದಾರ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಅಂದರೆ ಏನಾಗ್ತಪ್ಪ ಅಂದರೆ 2 ಜೋಡೆತ್ತುಗಳು ಒಂದು ಬಂಡಿಯನ್ನು ಸುಗಮವಾಗಿ ತೊಗೊಂಡು ಹೋಗ್ತಾರೆ. ಹಾಗೆ ಅನುಭವ ಮತ್ತು ಯುವ ನಾಯಕರ ಅಂದರೆ ಅನುಭವ ಹೊಂದಿರತಕ್ಕಂಥ ಜಗದೇವ್ ಗುತ್ತಿದಾರ್ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಸಾಹೇಬರ ಒಂದು 2 ದಿನದಲ್ಲಿ ಇವತ್ತು ನಮ್ಮ ಜಿಲ್ಲೆ ಒಂದು ಅಭಿವೃದ್ಧಿ ಕಾಣಬಹುದು ಅಂತಕ್ಕಂಥ ಇದರಲ್ಲಿಂದ ಇವತ್ತು ನಮ್ಮ ಕಾಳಗಿ ಕೋಳಿ ಘಟಕದ ಒಂದು ಯುವ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ತಾಲೂಕಾ ವಕ್ತಾರರು ಹಾಗೂ ಎಲ್ಲ ಈ ಒಂದು ಪ್ರಮುಖ ನಾಯಕರ ಒಂದು ನೇತೃತ್ವ ಇವತ್ತು ಎಲ್ಲರ ಒಂದು ಪಟ್ಟಣ ಪಂಚಾಯತ್ ಸದಸ್ಯರ ಎಲ್ಲರ ವತಿಯಿಂದ ಇವತ್ತು ನಾವು ನೀಲಕಂಠ ಕಾಳೇಶ್ವರಲ್ಲಿ ನಾವು ಇವತ್ತು ಬೇಡ್ಕೊಂಡಿದ್ದೀವಿ. ಅದು ನಮಗೆ ಸಹಕಾರ ಆಗ್ತಕ್ಕಂಥ ಭಾವನೆ ನಮ್ಮಲ್ಲಿದೆ. ಮುಂದೆ ನಮ್ಮ ಎಲ್ಲಕ್ಕೆ ಅದೇ ನಾವು ಸರ್ಕಾರ ಮನವಿ ಮಾಡ್ತೀವಿ. ನಾವು ಈಗ ಬೇಡ್ತಕ್ಕಂಥ ನಾಯಕರಿಗೆ ನೀವು ಉನ್ನತ ಸ್ಥಾನ ಅಂದರೆ ಉಪಮುಖ್ಯಮಂತ್ರಿ ಮತ್ತು ಸಚಿವ ಸ್ಥಾನ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.